ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯ ಆಗಿದೆ, ಮಧುರ ಮಕ್ಕಳೇ, ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ, ಆಗ ದೈವಿ ಗುಣಗಳು ಬರುತ್ತಿರುತ್ತವೆ, ಕೆಟ್ಟ ದೃಷ್ಟಿಯ ಸಮಾಪ್ತಿಯಾಗುತ್ತದೆ, ಅಪಾರ ಖುಷಿ ಇರುತ್ತದೆ. ಇದರಲ್ಲಿ ಆತ್ಮಾಭಿಮಾನಿಯಾಗುವ ಅಭ್ಯಾಸ, ಹೀಗೆ ಕೆಲವು ಅಕ್ಷರಗಳನ್ನ ಮಾತ್ರ ತೆಗೆದುಕೊಂಡು ನಾವು ಅಭ್ಯಾಸ ಮಾಡಬೇಕು. ಮೊದಲನೇ ಹ್ಯಾಂಗರ್ ಆಗಿರುವಂತಹ ಶಾಂತಿ ಸ್ತಂಭದಲ್ಲಿ ಹೋಗಿ, ಶಾಂತಿ ಸ್ತಂಭದ ಅಂಗಳ ನೀವು ನೋಡಿರ್ತೀವಿ. ಆ ಅಂಗಳದಲ್ಲಿ ನಾವು ಆತ್ಮಾಭಿಮಾನಿಯಾಗುವ ಅಭ್ಯಾಸ, ನಾವೇ ಅಲ್ಲಿ ಹೋಗಿದ್ದೀನಿ, ಅಲ್ಲಿ ಓಡಾಡ್ತಾ ಇದ್ದೀನಿ, ನಾನಾತ್ಮ ಅಂಥೇಳಿ ಓಡಾಡ್ತಾ ಇರ್ತೀನಿ. ಮತ್ತು ಅಲ್ಲಿ ಇದರಿಂದ ಶಾಂತಿ ಸ್ತಂಭದ ಸುತ್ತ ಓಡಾಡ್ತಾ ಇರೋಂಥ ನನಗೆ ದೈವಿ ಗುಣ ಬರ್ತಾ ಇದ್ದಾವೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ನನ್ನ ಕೆಟ್ಟ ದೃಷ್ಟಿ ಸಮಾಪ್ತಿ ಆಗ್ತಿದೆ ಅನ್ನೋದು ನೆನ್ಪಿಟ್ಕೋಬೇಕು. ಆವಾಗ ಅಪಾರ ಖುಷಿ ಇರುತ್ತೆ. ಇದೆಲ್ಲ ತಾನಾಗಿ, ಅಂದರೆ ನಾನು ಮಹಾವಾಕ್ಯವನ್ನು ಅನುಭವ ಮಾಡ್ತಾ ಇದ್ದೀನಿ ಶಾಂತಿ ಸ್ತಂಭದ ಸುತ್ತ. ಎರಡನೇ ಹ್ಯಾಂಗರು ಪ್ರಶ್ನೆ ಉತ್ತರದಿಂದ ತಗೋಬೇಕು. ಇದರಲ್ಲಿ ಉತ್ತರದಲ್ಲಿ ಇವತ್ತು ಹೇಳಿದರೆ, ಸದಾ ಸ್ಮೃತಿಯಲ್ಲಿರಲಿ, ನಾವು ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಂಥೇಳಿ. ಇಷ್ಟ ಶಬ್ದ ಸಾಕು. ಎರಡನೇ ಹ್ಯಾಂಗರ್ ಆಗಿರೋದು ಹಿಸ್ಟರಿ ಹಾಲ್ಗೆ ಹೋಗ್ತೀವಿ. ಅಲ್ಲಿ ಎಲ್ಲ ರೀತಿಯ ಫೋಟೋಸ್ ಇದ್ದಾವೆ, ಅಂದರೆ ಆದಿರತ್ನಗಳಿದ್ದಾವೆ, ಯಜ್ಞದ ಅನೇಕ ಫೋಟೋಸ್ ಇದ್ದಾವೆ. ಇವರೆಲ್ಲ ಸೇರಿಕೊಂಡು ಏನು ಮಾಡ್ತಾಯಿದ್ದಾರೆ, ಅಲ್ಲಿ ಹಿಸ್ಟರಿ ಹಾಲ್ ಒಳಗೆ ಒಂದು ದೈವಿ ರಾಜ್ಯವನ್ನು ಕಟ್ತಾ ಇದ್ದಾರೆ. ಇಟ್ಟಿಗೆ ಅದು ಇದು ಇಟ್ಕೊಂಡು, ಗೋಲ್ಡನ್ ಇಟ್ಟಿಗೆ ಎಲ್ಲ ಇಟ್ಕೊಂಡು ಕಟ್ತಾ ಇದ್ದಾರೆ. ನಾನು ಕೂಡ ಹೋಗಿ ನನಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಬರ್ತಾ ಇದ್ದೀನಿ ಅನ್ನೋದನ್ನು ಅನುಭವ ಮಾಡಿಸಿ. ಅದೇ ರೀತಿ ನೆಕ್ಸ್ಟು ಸೀದಾ ಧಾರಣೆ 1ಗೆ ಬರೋಣ. ಧಾರಣೆ 1 ಏನಿದೆ ಅದು ನಾವು ಬಾಬರ್ ರೂಮಲ್ಲಿ ಅನುಭವ ಮಾಡಬೇಕು. ನೋಡಿ, ಪ್ರತಿಯೊಂದು ಸೆಂಟೆನ್ಸನ್ನು ಅಲ್ಲಿ ಹೋಗಿ ಅನುಭವ ಮಾಡಿ ಬರಬೇಕು. ಧಾರಣೆ 1ರಲ್ಲಿ ಏನಿದೆ, ಅನೇಕರ ಕಲ್ಯಾಣ ಮಾಡಲು ನಾಲಿಗೆಯನ್ನು ಬಹಳ ಮಧುರ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಸಹನಶೀಲರಾಗಿರಬೇಕು ಅಂಥೇಳಿ ಬಾಬಾ ರೂಮ್ಗೆ ಹೋಗ್ತೀವಿ. ಬಾಬಾರ ಹತ್ರ ನಾವು ಟೋಲಿ ಇಸ್ಕೊಂಡು ತಿಂತೀವಿ. ಅಲ್ಲಿ ಬಾಬಾ ರೂಮಲ್ಲಿ ಸಕ್ಕರೆ ಅದೇನೋ ಇಟ್ಟಿರ್ತಾರೆ ಅಂದ್ಕೊಳ್ಳಿ, ಅದನ್ನು ತಿಂತೀವಿ. ನಾಲಿಗೆ ತುಂಬ ಮಧುರ ಆಗಿದೆ ಮತ್ತು ಎಲ್ಲರ ಜೊತೆ ಸ್ವೀಟಾಗಿ ಮಾತಾಡ್ತೀವಿ ಅನ್ನೋದನ್ನು ಕರ್ಮದಲ್ಲಿ ಅನುಭವ ಮಾಡೋಣ. ಇನ್ನು ಎರಡನೇ ಧಾರಣೆ ಪಾಯಿಂಟ್ ಏನಿದೆ, ಅದನ್ನು ನಾವು ಬಾಬರವರ ಕುಟೀರದಲ್ಲಿ ಅನುಭವ ಮಾಡಬೇಕು. ಕರ್ಮಗಳ ಗುಹ್ಯಗತಿಯನ್ನು ಅರಿತು ವಿಕಾರಗಳ ಮೇಲೆ ಜಯಗಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡೋಣ, ಅಲ್ಲಿ ಕೂತ್ಕೊಂಡು ಯೋಗ ಮಾಡೋಣ. ಓಕೆ, ಕರ್ಮದ ಗುಹ್ಯಗತಿಯನ್ನು ಅರಿತು ವಿಕಾರಗಳ ಮೇಲೆ ಜಯಗಳಿಸಬೇಕು. ನನ್ನಲ್ಲಿ ಯಾವ ರೀತಿ ಕರ್ಮ ನಾನು ಮಾಡ್ತಾ ಇದ್ದೀನಿ, ಯಾವ ರೀತಿ ವಿಕಾರಗಳು ಅದರಿಂದ ನನಗೆ ಬರ್ತಾ ಇದೆ, ಯಾವ ರೀತಿ ನಾನು ಅದನ್ನು ಜಯಗಳಿಸಬೇಕು ಅನ್ನೋದನ್ನು ನಮಗೆ ನಾವೇ ಮನವರಿಕೆ ಮಾಡಿಕೊಳ್ಳೋಣ. ಅಲ್ಲಿಂದ ನಾವು ವರದಾನವನ್ನು ಪಾಂಡವ ಭವನದ ಅಂಗಳ ಏನಿದೆ ಅಲ್ಲಿ ಅನುಭವ ಮಾಡೋಣ. ವರದಾನ ಇದೆ, ಶ್ರೇಷ್ಠ ಕರ್ಮದ ಮೂಲಕ ದಿವ್ಯ ಗುಣರೂಪಿ ಪ್ರಭು ಪ್ರಸಾದ ಹಂಚುವಂತಹ ಪರಿಷ್ಠಾಸು ದೇವತಾ ಭವ. ನಾವೇನು ಮಾಡೋಣ, ಅಲ್ಲಿ ಪಾಂಡವ ಭವನದಲ್ಲಿ ಬಾಬಾ ರೂಮಿನ ಹೊರಗಡೆ ಹಿಸ್ಟ್ರಿಯಲ್ಲಿ ಮತ್ತು ಬಾಬಾ ರೂಮ್ ಮಧ್ಯೆ ಒಂದು ಜಾಗ ಇದೆಯಲ್ಲ, ಅಲ್ಲಿ ಒಂದು ಟೇಬಲ್ ಹಾಕ್ಕೊಂಡು ನಿಂತಿದ್ದೀವಿ. ಪರಿಷ್ಠ ಡ್ರೆಸ್ ಅಂದರೆ ವೈಟ್ ಡ್ರೆಸ್ಸಲ್ಲಿ ಇದ್ದೀವಿ. ಸ್ವೀಟ್ ಇಟ್ಕೊಂಡು ಕೂತಿದ್ದೀವಿ, ಟೋಲಿ ಇಟ್ಕೊಂಡು ಕೂತಿದ್ದೀವಿ. ಎಲ್ಲರಿಗೂ ಟೋಲಿ ಕೊಡ್ತೀವಿ. ಅಲ್ಲಿ ಬಂದಿರೋರಿಗೆಲ್ಲ ಟೋಲಿ ಕೊಡ್ತಾಯಿದ್ದೀವಿ, ಪ್ರಭು ಪ್ರಸಾದ. ಆದರೆ ಪ್ರತಿ ಟೋಲಿ ಜೊತೆಗೆ ದಿವ್ಯ ಗುಣಗಳೇನಿದೆಯಲ್ಲ, ಓಕೆ, ಇವರು ಶ್ರೇಷ್ಠ ಆತ್ಮ ಆಗಿದ್ದಾರೆ, ಇವರು ಪ್ರೇಮ ಸ್ವರೂಪಾತ್ಮರು, ಇವ್ರಿಗೆ ಪವಿತ್ರ ಸ್ವರೂಪಾತ್ಮರು, ಜ್ಞಾನ ಸ್ವರೂಪಾತ್ಮರು, ಶಾಂತ ಸ್ವರೂಪಾತ್ಮರು, ಸುಖ ಸ್ವರೂಪಾತ್ಮರು, ಸರ್ವಶಕ್ತಿವಂತ ಆತ್ಮರು ಅಂಥೇಳಿ ಅಂದ್ಕೊಂಡು ನಾನು ಅಲ್ಲಿ ಪ್ರಭು ಪ್ರಸಾದ ಕೊಡ್ತಾ ಇದ್ದೀನಿ ಅನ್ನೋದನ್ನು ನಮಗೆ ನಾವೇ ಅನುಭವ ಮಾಡಬೇಕು. ನೀವು ಇದನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಮಾಡಿಸ್ಬೋದು. ಇನ್ನು ಸ್ಲೋಗನ್, ಈ ಸ್ಲೋಗನನ್ನು ನಾವು ಓಂ ಶಾಂತಿ ಭವನದ ರಿಸೆಪ್ಷನ್ ಇದೆ ಅಲ್ಲ, ಹೊರಗಡೆಗೆ ಒಂದು ರೂಮು, ಅಲ್ಲಿ ಅಂತ ಅನುಭವ ಮಾಡಿಸಿ, ಅಲ್ಲಿ ಯೋಗ ರೂಪಿ ಕವಚವನ್ನು ತೊಟ್ಟಿಕೊಂಡಿರಿ, ಆಗ ಮಾಯಾರೂಪಿ ಶತ್ರು ಯುದ್ಧ ಮಾಡಲು ಬರೋದಿಲ್ಲ. ಯೋಗ ರೂಪಿ ಕವಚ ಅಂದ ತಕ್ಷಣ ನಾವು ಮೆಡಿಟೇಷನ್ ಮಾಡಿಬಿಟ್ಟು ಒಂದು ವೈಟ್ ಡ್ರೆಸ್ ಹಾಕ್ಕೊಂಡಿರ್ತೀವಲ್ಲ ಮಧುಬಂದಲ್ಲಿ, ಅದ್ರ ಮೇಲೆ ಒಂದು ಕೋಟ್ ಹಾಕ್ಕೊಂಡಿದ್ದೀವಿ. ಕೋಟ್ ಅಂದರೆ ಸ್ಲೀವ್ಲೆಸ್ ಇರೋವಂಥ ಕೋಟ್ ಇರುತ್ತೆ ನೋಡಿ, ಸುಮ್ಮನೆ ನೆಹರು ಕೋಟ್ ಅಂತಾರಲ್ಲ, ಆ ಥರ ಒಂದು ಕೋಟ್ ಹಾಕ್ಕೊಂಡು ಅಲ್ಲಿ ಹೋಗಿ ಇನ್ಯಾವ ಮಾಯಾರೂಪಿ ಶತ್ರುನು ನಮಗೆ ಅಟ್ಯಾಕ್ ಮಾಡಿದ್ರು ನಾವು ಗೆಲ್ತೀವಿ ಅಂತ ಒಂದು ಕಾನ್ಫಿಡೆನ್ಸಿಂದ ಬರಬೇಕು. ಇನ್ನು ಕೊನೆಯ ಪಾಯಿಂಟು, ಓಂ ಶಾಂತಿ ಭವನದ ಒಂದು ದೊಡ್ಡ ಮೆಡಿಟೇಷನ್ ಹಾಲ್ ಪ್ಲಸ್ ಕ್ಲಾಸ್ ಮಾಡೋ ಹಾಲ್ ಇದೆಯಲ್ಲ, ಅಲ್ಲಿ ಇಡೀ ಮುರಳಿಯ ವಿಸ್ತಾರದಲ್ಲಿ ಯಾವುದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಅದನ್ನು, ಆ ಪಾಯಿಂಟ್ಸನ್ನು ನೆನಪು ಮಾಡಲಿಕ್ಕೆ ಹೇಳ್ಕೊಡಿ. ಸೊ ಇವತ್ತಿನ ಇಡೀ ಮುರಳಿ
ಒಂದೇ ಸೆಕೆಂಡಲ್ಲಿ ಹೇಳ್ಬೋದು ನೋಡಿ. ಶಾಂತಿ ಸ್ತಂಭದಲ್ಲಿ ಏನು ಮಾಡ್ತೀರಾ ಅಂತ ಕೇಳಿದ ತಕ್ಷಣವೇ ನಾನು ಆತ್ಮ ಆಗಿದ್ದೇನೆ ಅಂತ ಶಾಂತಿ ಸ್ತಂಭ ಸುತ್ತಾ ಇದ್ದೀನಿ. ಅದರಿಂದ ನನ್ನ ಕೆಟ್ಟ ದೃಷ್ಟಿ ಹೋಗುತ್ತೆ, ದೈವಿ ಗುಣ ಬರ್ತಾ ಇದೆ. ಆಮೇಲೆ ನಾನು ಸದಾ ಖುಷಿಯಲ್ಲಿದ್ದೀನಿ. ಹಿಸ್ಟ್ರಿ ಹಾಲಿಗೆ ಬರ್ತೀವಿ, ಅಲ್ಲೆಲ್ಲ ಆದಿರತ್ನಗಳು ಎಲ್ಲರೂ ಸೇರಿಕೊಂಡು ಬಂಗಾರದ ಇಟ್ಟಿಗೆಯಿಂದ ದೈವಿ ಸಾಮ್ರಾಜ್ಯ ಕಟ್ತಾ ಇದ್ದಾರೆ, ನಾನು ಕೂಡ ಕಟ್ತಾ ಇದ್ದೀನಿ. ಅಲ್ಲಿಂದ ಬಾಬಾ ರೂಮ್ಗೆ ಬರ್ತೀವಿ. ಬಾಬಾ ರೂಮ್ಗೆ ಬಂದ ತಕ್ಷಣ ಧಾರಣೆ ಒಂದನ್ನು ನೆನ್ಪು ಮಾಡ್ಕೋಬೇಕು. ಧಾರಣೆ ಒಂದು ಏನಾಗಿರುತ್ತೆ, ಅನೇಕರ ಕಲ್ಯಾಣ ಮಾಡಲು ಅಲ್ಲಿ ಕಲ್ಲು ಸಕ್ಕರೆ ಇಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಸಕ್ಕರೆ, ಅದನ್ನು ತಿಂತಿದ್ದೀನಿ. ನನ್ನ ನಾಲ್ಗೆ ಮಧುರವಾಗಿದೆ, ಎಲ್ಲರ ಜೊತೆ ನಾನು ಮಧುರವಾಗಿ ಮಾತಾಡ್ತಾ ಇದ್ದೀನಿ. ಬಾಬಾರ ಕುಟೀರಕ್ಕೆ ಬರ್ತೀನಿ, ಮೆಡಿಟೇಷನ್ ಮಾಡ್ತೀನಿ. ಅಲ್ಲಿ ಕರ್ಮದ ಗುಹ್ಯಗತಿಗಳನ್ನ ಅರ್ತು ನನ್ನಿಂದ ಆಗ್ತಾ ಇರೋಂಥ ವಿಕಾರವನ್ನು ಹೋಗಿಸ್ಕೊತೀನಿ. ಅಂಗಳಕ್ಕೆ ಬರ್ತೀನಿ, ಟೋಲಿ ಕೊಡ್ಲಿಕ್ಕೆ ನಿಂತಿದ್ದೀನಿ. ದಿವ್ಯ ಗುಣರೂಪಿ ಪ್ರಭು ಪ್ರಸಾದವನ್ನು ಎಲ್ಲರಿಗೂ ಗುಣಗಳು ಹೇಳ್ಕೊತ ಕೊಡ್ತಾಯಿದ್ದೀನಿ. ಆದ ನಂತರ ಓಂ ಶಾಂತಿ ಭವನದ ರಿಸೆಪ್ಷನ್ಗೆ ಯೋಗ ಮಾಡಿರ್ತೀವಿ, ಕೋಟ್ ಹಾಕೋತೀವಿ, ಕೋಟ್ ಹಾಕ್ಕೊಂಡು ಹೋಗ್ತೀವಿ. ಮಾಯಾರೂಪಿ ಶತ್ರು ಆವಾಗ ನಮಗೆ ಏನೂ ತೊಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಇಡೀ ಮುರಳಿ ನೋಡಿ ಪಟ 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 ಅಂತ ಹೇಳ್ಬೋದು. ಮತ್ತು ನಾಳೆ ಕೇಳಿದಾಗ ಕೂಡ ಓಕೆ ನಿನ್ನೆ ನೀವು ಶಾಂತಿ ಸ್ತಂಭದಲ್ಲಿ ಏನು ಮಾಡಿದ್ರಿ ಅಂದಾಗ ಅವರು ಹೇಳ್ಬೋದು ಆರಾಮಾಗಿ, ನಾನು ಆತ್ಮರೂಪಿ ಅಭ್ಯಾಸ ಅಲ್ಲಿ ಶಾಂತಿ ಸ್ತಂಭನ ಸುತ್ತಾ ಇದ್ದೆ, 5 ರೌಂಡ್ ಹಾಕ್ತೆ, ನನ್ನ ದೃಷ್ಟಿ ಯಾವಾಗ ದಿವ್ಯತೆ ಬಂತು, ಆಮೇಲೆ ನಾನು ಕೆಟ್ಟ ದೃಷ್ಟಿ ಹೋಗಿ ನಾನು ಖುಷಿಯಾಗಿದ್ದೆ. ಈ ರೀತಿ ಅವರು ಬೇಗ ರೀಕಾಲ್ ಮಾಡ್ಬೋದು, ಯಾಕಂದರೆ ಅವರಲ್ಲಿ ಮನಸ್ಸಲ್ಲಿ ಒಂದು ಚಿತ್ರಣ ಮೂಡಿರುತ್ತೆ. ಓಂ ಶಾಂತಿ. ಈ ಎಲ್ಲ ಟಿಪ್ಸನ್ನು ಸಚಿನ್ ಭಾಯಿ ಅವರು ಕೊಟ್ಟಿರ್ತಾರೆ. ಅದು ಅನೇಕರಿಗೆ ತಲುಪಬೇಕು ಅಂತ ಹೇಳಿಬಿಟ್ಟು, ಅದು ನಿಮ್ಮ ಮೂಲಕ ಆದರೆ ಅನೇಕರಿಗೆ ಒಂದೇ ಸರಿ ತಲುಪುತ್ತೆ ಅಂತ ಹೇಳಿ ಆಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಓಂ ಶಾಂತಿ.